ಸತತ 5 ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದ ಭಾರತವನ್ನು ಕೋಚ್ ಗೌತಮ್ ಗಂಭೀರ್ ಮತ್ತು ಆಯ್ಕೆ ಮಂಡಳಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ಸೇರಿ ಪಾತಾಳಕ್ಕೆ ತಳ್ಳಿದ್ದಾರೆ. 2024ರಲ್ಲಿ ನ್ಯೂಜಿಲೆಂಡ್ ತಂಡ ಭಾರತದ ವಿರುದ್ಧ 3-3 ಟೆಸ್ಟ್ ಅನ್ನು ಗೆದ್ದು ಭಾರತದಲ್ಲಿ ಮಂಗಳಾರತಿ ಮಾಡಿತು. ಆಗ ಕೋಚ್ ಆಗಿದ್ದುದು ಇದೇ ಗಂಭೀರ್. ಇದೀಗ ಸೌತ್ ಆಫ್ರಿಕಾ ತಂಡದ ಸರದಿ 2ರಲ್ಲಿ 2 ಟೆಸ್ಟ್ ಅನ್ನು ಗೆದ್ದುಕೊಂಡು ಭಾರತಕ್ಕೆ ಮತ್ತೊಮ್ಮೆ ಕ್ರಿಕೆಟ್ ಪಾಠವನ್ನು ಹೇಳಿದೆ. ಈಗಲೂ ಕೋಚ್ ಆಗಿರೋದು ಇದೇ ಗಂಭೀರ್. ಓರ್ವ ಕೋಚ್ ಹೇಗೆ ಇರಬಾರದು ಎಂಬುದಕ್ಕೆ ಗಂಭೀರ್ ಅತ್ಯುತ್ತಮ ಉದಾಹರಣೆಯಾಗಿ ನಿಂತಿದ್ದಾರೆ. ಅವರ ಇಗೋ, ಸ್ವಾರ್ಥ, ಕ್ರೆಡಿಟ್ ಬಗೆಗಿನ ಮೋಹ, ಅಸೂಯೆ, ಅಹಂಕಾರ ಮುಂತಾದವುಗಳು ಭಾರತೀಯ ಟೆಸ್ಟ್ ಕ್ರಿಕೆಟ್ ತಂಡವನ್ನು ಜಿಂಬಾಬ್ವೆ ಮಟ್ಟಕ್ಕೆ ಇಳಿಸಿದೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಗೌತಮ್ ಗಂಭೀರ್ಗೆ ರಾಜಕೀಯ ಹಿನ್ನೆಲೆ ಇದೆ. ಕೋಚ್ ಆಗೋದಕ್ಕಿಂತ ಮೊದಲು 5 ವರ್ಷಗಳ ಕಾಲ ಬಿಜೆಪಿಯಿಂದ ಇವರು ಸಂಸದರಾಗಿದ್ದರು. ಇವರು ಕೋಚ್ ಆಗಿ ಬಂದ ಬಳಿಕ ಮಾಡಿದ ಮೊದಲ ಕೆಲಸ ಏನಂದರೆ, ತಾನು ಹೇಳಿದಂತೆ ಕೇಳುವ 11 ಮಂದಿ ಆಟಗಾರರನ್ನು ಆಯ್ಕೆ ಮಾಡಿದ್ದು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನು ಒತ್ತಾಯಪೂರ್ವಕವಾಗಿ ಟೆಸ್ಟ್ ತಂಡದಿಂದ ನಿವೃತ್ತಿ ತೆಗೆದುಕೊಳ್ಳುವಂತೆ ಮಾಡಿದ ಗಂಭೀರ್ ತನಗೆ ತಲೆಬಾಗುವ ಗಿಲ್ ಅವರನ್ನು ನಾಯಕನನ್ನಾಗಿ ಮಾಡಿದರು. ಮಧ್ಯಮ ಸರದಿಯಲ್ಲಿ ಉಪಯುಕ್ತ ಬ್ಯಾಟ್ಸ್ಮನ್ ಆಗಿರುವ ಕರುಣ್ ನಾಯರ್ ಮತ್ತು ಸರ್ಫರಾಜ್ ಖಾನ್ ಅವರನ್ನು ಆಯ್ಕೆ ಮಾಡದಂತೆ ನೋಡಿಕೊಂಡರು. ಮೊಹಮ್ಮದ್ ಶಮಿ ಅವರು ರಣಜಿಯಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಪಡೀತಾ ಇದ್ದರೂ ತಂಡಕ್ಕೆ ಆಯ್ಕೆ ಮಾಡಲಿಲ್ಲ. ಟೆಸ್ಟ್ ಕ್ರಿಕೆಟ್ ಎಂಬುದು ಪೂರ್ಣ ಪ್ರಮಾಣದ ಬ್ಯಾಟ್ಸ್ಮನ್ಗಳು ಮತ್ತು ಪೂರ್ಣ ಪ್ರಮಾಣದ ಬೌಲರ್ಗಳ ಆಟ. T20 ಆಟದಂತೆ ಬರೀ ಆಲ್ರೌಂಡರ್ಗಳು ಈ ಪಂದ್ಯವನ್ನು ಗೆಲ್ಲಿಸಿಕೊಡಲು ಸಾಧ್ಯ ಇಲ್ಲ. ಆದರೆ ಆಫ್ರಿಕಾದ ವಿರುದ್ಧದ ತಂಡವನ್ನು ನೋಡಿದರೆ ಅದರಲ್ಲಿ 6 ಮಂದಿ ಬೌಲರ್ಗಳಿದ್ದಾರೆ, 3 ವಿಕೆಟ್ ಕೀಪರ್ಗಳಿದ್ದಾರೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ ಅವರನ್ನು ಕೋಚ್ ಗಂಭೀರ್ ಕಳಿಸಿದರು. ದ್ವಿತೀಯ ಟೆಸ್ಟ್ನಲ್ಲಿ ಅವರನ್ನು 8ನೇ ಆಟಗಾರನಾಗಿ ಕಳುಹಿಸಿದರು. ಮೊದಲ ಟೆಸ್ಟ್ನಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಬೌಲಿಂಗನ್ನೇ ಕೊಡಲಿಲ್ಲ. ದ್ವಿತೀಯ ಟೆಸ್ಟ್ನಲ್ಲಿ ಆಲ್ರೌಂಡರ್ ಎಂದು ಆಯ್ಕೆ ಮಾಡಿರುವ ನಿತೀಶ್ ರೆಡ್ಡಿಗೆ ಎಣಿಕೆಯ 4-5 ಓವರ್ಗಳನ್ನೇ ಕೊಡಲಾಯಿತು. ಇಂಥದ್ದೊಂದು ತಂಡವನ್ನು ಕಟ್ಟಿಕೊಂಡು ಆಟಕ್ಕಿಳಿದ ಗಂಭೀರ್ಗೆ ಈಗ ಸೌತ್ ಆಫ್ರಿಕಾ ತಂಡ ಕ್ಲಾಸ್ ತೆಗೆದುಕೊಂಡಿದೆ. 2012ರ ವೇಳೆಗೆ ವಿರಾಟ್ ಕೊಹ್ಲಿ ಭಾರತೀಯ ತಂಡದ ನಾಯಕತ್ವವನ್ನು ವಹಿಸಿಕೊಳ್ಳುವಾಗ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಭಾರತ 7ನೇ ಸ್ಥಾನದಲ್ಲಿತ್ತು. ಆಗ ರವಿಶಾಸ್ತ್ರಿ ಕೋಚ್ ಆಗಿ ಆಗಮಿಸಿದರು. ಇವರಿಬ್ಬರೂ ಸೇರಿಕೊಂಡು ತವರಿನಲ್ಲೂ ವಿದೇಶದಲ್ಲೂ ಸೋಲೇ ಇಲ್ಲದ ತಂಡವಾಗಿ ಭಾರತೀಯ ಕ್ರಿಕೆಟ್ ತಂಡವನ್ನು ಕಟ್ಟಿದರು. ಸತತ 5 ವರ್ಷಗಳ ಕಾಲ ಭಾರತ ಟೆಸ್ಟ್ ತಂಡ ವಿಶ್ವದಲ್ಲಿ ನಂಬರ್ 1 ಆಗಿ ಮಿಂಚಿತು. ಮೊದಲ 2 ವಿಶ್ವ ಟೆಸ್ಟ್ ಕ್ರಿಕೆಟ್ ಫೈನಲ್ಗೂ ತಲುಪಿತು. 3ನೇ ಬಾರಿಯೂ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಭಾರತ ತೇರ್ಗಡೆಗೊಳ್ಳುವುದರಲ್ಲಿತ್ತು. ಆದರೆ ಗಂಭೀರ್ ಕೋಚಿಂಗ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ ಭಾರತ 3-3 ಟೆಸ್ಟ್ ಅನ್ನು ಸೋತು ಫೈನಲ್ ತಲುಪುವಲ್ಲಿ ವಿಫಲವಾಯಿತು. ಹಾಗಾದರೆ ಗಂಭೀರ್ ಕೋಚ್ ಆಗಿಯೂ ಭಾರತ ಒನ್ ಡೇ ಮತ್ತು T20ಯಲ್ಲಿ ಹೇಗೆ ಯಶಸ್ವಿಯಾಯಿತು ಎಂಬ ಪ್ರಶ್ನೆ ಇರಬಹುದು. ನಿಜವಾಗಿ ಇದರಲ್ಲಿ ಗಂಭೀರ್ ಕೊಡುಗೆ ಏನೂ ಇಲ್ಲ. ಅವರು ಕೋಚ್ ಆಗುವ ಮೊದಲೇ 2 ಫಾರ್ಮ್ಯಾಟ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಅದ್ವಿತೀಯವಾಗಿತ್ತು. ಅದನ್ನು ಅವರು ಮುಂದುವರಿಸಿಕೊಂಡು ಹೋದರು ಅಷ್ಟೇ. 2000ನೇ ಇಸವಿಯಲ್ಲಿ ಭಾರತ ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲೂ ವಿಶ್ವದ ಅತ್ಯುತ್ತಮ ತಂಡವಾಗಿ ಗುರುತಿಸಿಕೊಂಡಿತು. 2007ರಲ್ಲಿ T20 ವಿಶ್ವಕಪ್ಪನ್ನೇ ಗೆದ್ದಿತು. 2011ರಲ್ಲಿ 2ನೇ ಬಾರಿ ಒನ್ ಡೇ ವಿಶ್ವಕಪ್ಪನ್ನು ಗೆದ್ದಿತು. 2023ರ ಒನ್ ಡೇ ವಿಶ್ವಕಪ್ನಲ್ಲಿ ಒಂದೇ ಒಂದು ಪಂದ್ಯವನ್ನು ಸೋಲದೆ ಭಾರತ ಫೈನಲ್ ಪ್ರವೇಶಿಸಿತು. ಕಳೆದ T20 ವಿಶ್ವಕಪ್ ಚಾಂಪಿಯನ್ ಆದದ್ದು ಭಾರತವೇ. ಆಗ ಕೋಚ್ ಆಗಿದ್ದುದು ರಾಹುಲ್ ದ್ರಾವಿಡ್. ಭಾರತೀಯ ಟೆಸ್ಟ್ ತಂಡವನ್ನು ಕೋಚ್ ಗಂಭೀರ್ ಮತ್ತು ಆಯ್ಕೆ ಮಂಡಳಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಇಬ್ಬರೂ ಸೇರಿ ಸರ್ವನಾಶ ಮಾಡುವ ಹಂತಕ್ಕೆ ಕೊಂಡೊಯ್ದಿದ್ದಾರೆ ಎಂಬ ಅಭಿಪ್ರಾಯ ಕ್ರಿಕೆಟ್ ಪ್ರೇಮಿಗಳಿಂದ ವ್ಯಕ್ತವಾಗ್ತಾ ಇದೆ. ಇಬ್ಬರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗಾ ಬಯಲಾಗ್ತಾ ಇದೆ. ಇವರಿಬ್ಬರೂ ಸೇರಿ ಅತ್ಯಂತ ಪಕ್ಷಪಾತತನದಿಂದ ಆಟಗಾರರ ಆಯ್ಕೆ ಮಾಡಿದ್ದಾರೆ, ಪ್ರತಿಭೆಗಳನ್ನು ಕಡೆಗಣಿಸಿದ್ದಾರೆ, ತಮಗೆ ತಲೆಬಾಗುವವರನ್ನು ಮಾತ್ರ ತಂಡದಲ್ಲಿ ಉಳಿಸಿಕೊಂಡಿದ್ದಾರೆ ಎಂಬ ಆರೋಪವನ್ನು ಕ್ರಿಕೆಟ್ ಪ್ರೇಮಿಗಳು ಹೊರಿಸ್ತಾ ಇದ್ದಾರೆ.
ದೇಶೀಯ ಕ್ರಿಕೆಟ್ನಲ್ಲಿ ಟನ್ಗಟ್ಟಲೆ ರನ್ ಪೇರಿಸ್ತಾ ಇದ್ದರೂ ಕರುಣ್ ನಾಯರ್ ಮತ್ತು ಸರ್ಫರಾಜ್ ಖಾನ್ ಅವರನ್ನು ಹೊರಗಿಟ್ಟಿರುವುದಕ್ಕೆ ಇವರ ಪಕ್ಷಪಾತ ನೀತಿಯೇ ಕಾರಣ ಎಂಬ ಅಭಿಪ್ರಾಯ ಇದೆ. ರಣಜಿಯಲ್ಲಿ ವಿಕೆಟ್ಗಳ ಮೇಲೆ ವಿಕೆಟನ್ನು ಉರುಳಿಸ್ತಾ ಇದ್ದರೂ ಮೊಹಮ್ಮದ್ ಶಮಿಯನ್ನು ಹೊರಗಿಟ್ಟಿರುವುದೇಕೆ ಎಂಬ ಪ್ರಶ್ನೆಯನ್ನು ದಕ್ಷಿಣ ಆಫ್ರಿಕಾ ಟೆಸ್ಟ್ಗಿಂತ ಮೊದಲೇ ಕ್ರಿಕೆಟ್ ಪ್ರೇಮಿಗಳು ಎತ್ತಿದ್ರು. ಸ್ವತಃ ಶಮಿಯೇ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಎಲ್ಲವನ್ನು ಸಮರ್ಥಿಸುವಂತೆ ದಕ್ಷಿಣ ಆಫ್ರಿಕಾ ತಂಡದ ಎದುರು ಭಾರತೀಯ ತಂಡ ಸೋಲೊಪ್ಪಿಕೊಂಡಿದೆ. ಅದರಲ್ಲೂ ಭಾರತೀಯ ಇತಿಹಾಸದಲ್ಲೇ 408 ರನ್ನಿನ ಅತಿ ದೊಡ್ಡ ಮಾರ್ಜಿನ್ನಿಂದ ಆಫ್ರಿಕಾಕ್ಕೆ ಭಾರತ ತಲೆಬಾಗಿದೆ. ಅಜಿತ್ ಅಗರ್ಕರ್ ಮತ್ತು ಗೌತಮ್ ಗಂಭೀರ್ ಇಬ್ಬರು ಭಾರತೀಯ ಕ್ರಿಕೆಟ್ನ ಪಾಲಿಗೆ ವಿನಾಶಕರಾಗಿ ಕಾಣಿಸ್ತಾ ಇದ್ದಾರೆ. ಅವರಲ್ಲಿನ ಈಗೋ, ಅಹಂ ಮತ್ತು ಪಕ್ಷಪಾತಿ ನಿಲುವು ಭಾರತೀಯ ಟೆಸ್ಟ್ ತಂಡದ ಮಾನವನ್ನು ಹರಾಜು ಹಾಕಿದೆ. ರವಿ ಶಾಸ್ತ್ರಿ, ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಮತ್ತು ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ತುತ್ತ ತುದಿಯಲ್ಲಿದ್ದ ಭಾರತ ತಂಡವನ್ನು ಜಿಂಬಾಬ್ವೆ ಮಟ್ಟಕ್ಕೆ ಇಳಿಸಿದ ಕುಪ್ರಸಿದ್ಧಿಯನ್ನು ಅಜಿತ್ ಅಗರ್ಕರ್ ಮತ್ತು ಗಂಭೀರ್ ಅವರೇ ಹೊತ್ತುಕೊಳ್ಳಬೇಕು. ಅನರ್ಹ ಆಟಗಾರರನ್ನು ಆಯ್ಕೆ ಮಾಡಿ ಅವರ ಮೇಲೆ ಸೋಲಿನ ಹೊಣೆಯನ್ನು ಹೊರಿಸಿ ತಪ್ಪಿಸಿಕೊಳ್ಳುವುದಕ್ಕೆ ಇವರಿಬ್ಬರಿಗೂ ಬಿಡಬಾರದು. ಇವರಿಬ್ಬರನ್ನು ಅವರ ಹುದ್ದೆಯಿಂದ ಕೆಳಗಿಳಿಸಿ ಸ್ವಾರ್ಥಕ್ಕಿಂತ ದೇಶದ ಹಿತಕ್ಕೆ ಆದ್ಯತೆ ನೀಡುವವರನ್ನು ಆ ಹುದ್ದೆಗಳಿಗೆ ಆಯ್ಕೆ ಮಾಡಬೇಕು. ಮತ್ತೆ ಭಾರತ ಕ್ರಿಕೆಟ್ ತಂಡ ಜಗತ್ತನ್ನು ಡಾಮಿನೇಟ್ ಮಾಡಬೇಕು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.